ನಾನು ನಿಮ್ಗೆ ಅವತ್ತೇ ನೆನಪಿಸ್ದೆ, ಶ್ರವಣ್ ಸಾಹೇಬ್ರು ಹೆಂಡತಿ ಮಗಳು ಹುಡ್ಕೋ ವಿಷಯದಲ್ಲಿ ನೀವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ, ಒಂದ್ಸಲ ಶ್ರವಣ್ ಸಾಹೇಬ್ರು ಗಮನಕ್ಕೆ ತನ್ನಿ ಅಂತ. ಆದ್ರೆ ನೀವು ನನ್ನ ಉದ್ದೇಶ ಏನು ಅಂತ ಮಾವಂಗೆ ಗೊತ್ತಿಲ್ವಾ? ನನಗೆ ಆಸೆ ಇರಲ್ವಾ ಅತ್ತೆ ಮನಸ್ವಿನ ಹುಡುಕ್ಬೇಕು ಅಂತ ಹೇಳಿ? ಅದಕ್ಕೆ ಅಲ್ವಾ ಇಷ್ಟು ವರ್ಷ ಆದರೂ ನಾನು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರೋದು ಬಿಡದೆ. ನಾನು ಪುರುಷೋತ್ತಮ ಅವ್ರ ಊರಿಗೆ ಹೋಗಿದ್ದು ತಪ್ಪ? ನಾನು ವಿಚಾರಿಸಿದ ವ್ಯಕ್ತಿ ಸತ್ತೋಗಿದ್ದು ನನ್ನ ತಪ್ಪ? ನಿಮ್ ತಪ್ಪಲ್ಲ ಸಾಹೇಬ್ರೆ, ನಿಮ್ ಉದ್ದೇಶ ಒಳ್ಳೇದೆ. ಆದ್ರೆ ಶ್ರವಣ್ ಸಾಹೇಬ್ರಿಗೆ ನೀವು ಈ ತರ ಮಾಡ್ತಿದ್ದೀರಾ ಅಂತ ಗೊತ್ತಾಗಿದ್ದಿದ್ರೆ ಇವತ್ತು ಈ ಮನೇಲಿ ಈ ಜಗಳ ಮನಸ್ತಾಪ ಎಲ್ಲ ಆಗ್ತಿರ್ಲಿಲ್ಲ ಅಲ್ವಾ? ಹಾಗೇನಿಲ್ಲ. ಇದಕ್ಕಿಂತ ಮುಂಚೆನೂ ಅತ್ತೆ ಮತ್ತೆ ಮನಸ್ವಿನ ಹುಡುಕೋದಕ್ಕೆ ನಾನು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಬಂದಿದ್ದೀನಿ. ಆಗ ಅವ್ರಿಗೆ ಪ್ರಾಬ್ಲಮ್ ಇರಲಿಲ್ಲ. ಈಗ ನಿನ್ನ ಮದುವೆ ಆದಮೇಲೆ ಅವರು ನನ್ನ ಬಗ್ಗೆ ಯೋಚನೆ ಮಾಡೋ ರೀತಿನೇ ಚೇಂಜ್ ಆಗೋಗಿದೆ. ಅಂಜನಿಗೆ ನಾನು ಅನ್ಯಾಯ ಮಾಡಿದ್ದೀನಿ ಅಂದ್ಕೊಂಡು ಈಗ ನಾನು ಏನೇ ಮಾಡಿದ್ರು ಅದರಲ್ಲಿ ತಪ್ಪು ಹುಡುಕ್ತಾ ಇದ್ದಾರೆ. ಹೋಗ್ಲಿ ಬಿಡೋ ಮಾರಯ್ಯ, ಏನು ಕೆಟ್ಟಗಳಿಗೆ ನಡೆದೋಯ್ತು. ಅವರೇ ಕಡಾಖಂಡಿತವಾಗಿ ಸ್ಪಷ್ಟವಾಗಿ ಹೇಳಿಬಿಟ್ರಲ್ಲ ತನ್ನ ಹೆಂಡ್ತಿನ ಮಗಳನ್ನ ಹುಡ್ಕೋದು ಬೇಡ ಅಂತ. ಇನ್ನೇನು ತಲೆಬಿಸಿ, ನೀನು ಏನೇನು ಮಾಹಿತಿನ ಕಲೆ ಹಾಕಿದೀಯಾ ಅವ್ರು ಕೊಟ್ಬಿಡು, ಆಗ್ಲಾದ್ರೂ ಸುಮ್ಮನಾಗ್ತಾರೆ. ಸತ್ಯನ ಯಾರೇನೋ ಮಾತಾಡ್ತಾರೆ ಅಂತ ನಾನು ಇದನ್ನೆಲ್ಲ ಬಿಡೋದಕ್ಕಾಗಲ್ಲ. ಮಾವಂಗೆ ನಾನು ಮನಸ್ವಿನಿ ಮತ್ತೆ ಅತ್ತೆನ ಹುಡ್ಕೋದು ಇಷ್ಟ ಇಲ್ಲ ಅಂತ ನಾನು ಇದರಿಂದ ಹಿಂದೆ ಸರಿಯೋದಕ್ಕಾಗಲ್ಲ. ಅವ್ರು ಸಿಗ್ಲಿ ಅಂತ ಮಾವಂಗೆ ಎಷ್ಟು ಆಸೆ ಇದೆಯೋ ನನಗೂ ಅಷ್ಟೇ ಆಸೆ ಇದೆ. ಅಂಜನನ್ನ ಮದುವೆ ಆಗಿಲ್ಲ ಅಂತ ಮಾವಂಗೆ ನಾನು ಹೊರಗಿನವನಾಗಿರ್ಬೋದು, ಆದರೆ ಅತ್ತೆ ಮತ್ತೆ ಮನಸ್ವಿನಿ ನನಗೆ ತುಂಬ ಅಂದರೆ ತುಂಬ ಬೇಕಾಗಿರೋರು. ಅವ್ರನ್ನ ಹುಡ್ಕೋದು ಮುಂಚಿನ ಥರನೇ ಮುಂದುವರಿಸ್ತೀನಿ. ಶ್ರವಣ್ ಮಾವ ನನ್ನ ಬಗ್ಗೆ ಏನಾದರೂ ಅನ್ಕೊಳ್ಳಿ, ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಲ್ಲ. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ, ಎಲ್ಲ ಚೆನ್ನಾಗಿದ್ದೀರಾ? ಅರ್ಚನೋ ಮಾಡಿಸ್ಬೇಕಿತ್ತು. ಎಲ್ರಷ್ಟು ತಾನೆ? ಯಾಕಂತ ಪುಸ್ಕೊತಾ ಇದೀಯಾ?